ಸುರಪುರ ತಾಲೂಕಿನ ಶಾಂತಾಪುರ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ ನಂಬರ್ 150ರ ರಸ್ತೆ ತಡೆದು ಬೃಹತ್ ಮಟ್ಟದ ರಸ್ತಾ ರೋಕೋ ಚಳವಳಿಯನ್ನು ಮಾಡಲಾಯಿತು. ಚಳವಳಿಯ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ವರದಾನೇಶ್ವರ ಮಹಾಸ್ವಾಮೀಜಿ ವಾಲ್ಮೀಕಿ ಆಶ್ರಮ ಗೋಲಪಲ್ಲಿ ಹಾಗೂ ಪೂಜ್ಯ ಶ್ರೀ ಚಂದ್ರು ಮುತ್ಯ ಕೊಡೆಕಲ್ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರರಾದ ಶ್ರೀ ಎಚ್ ಎ ಸರ್ಕಾವಸ್ ಹಾಗೂ ಉಪ ತಹಶೀಲ್ದಾರರಾದ ಶ್ರೀ ರೇವಪ್ಪ ತಗಿರಮನಿ ಹಾಗೂ ಕಂದಾಯ ನಿರೀಕ್ಷಣಾಧಿಕಾರಿಗಳಾದ ಶ್ರೀ ಮಲ್ಕೋಜಪ್ಪ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಶಿವರಾಜ್ ರವರು ಅಧಿಕಾರಿ ವರ್ಗದವರು ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿದರು. ಮತ್ತು ಈ ಕಾಮಗಾರಿ ಈಗಾಗಲೇ ಮೇಂಟೆನೆನ್ಸ್ ಮಾಡಲು ಟೆಂಡರ್ ಕರೆಯಲಾಗಿದ್ದು ಅತಿ ಶೀಘ್ರದಲ್ಲಿ 2 ಕಡೆ ರಸ್ತೆ ತೆಗ್ಗುಗುಂಡಿಗಳನ್ನು ಮುಚ್ಚಿ ಮರ್ಮ ಹಾಕಿ ಸರಿ ಮಾಡಲಾಗುವುದು. ನಂತರ ತೆಗ್ಗು ದಿಣ್ಣೆಗಳನ್ನು ಮುಚ್ಚಿ ಡಾಂಬರೀಕರಣ ಮಾಡುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಳುವಳಿಯ ಮುಖಂಡರಾದ ಶ್ರೀ ಗಂಗಾಧರ್ ನಾಯಕ್ ತಿಂತಣಿ, ಶ್ರೀ ಬಲಭೀಮ ನಾಯಕ್ ನ್ಯಾಯವಾದಿಗಳು ದೇವಾಪುರ್, ಮಲ್ಲಿಕಾರ್ಜುನ ಬೇವಿನಾಳ, ಶ್ರೀ ರತ್ನರಾಜ್ ಶಾಲಿಮನಿ, ಶ್ರೀ ಅಯ್ಯಣ್ಣ ಆಲಬಾವಿ, ಶ್ರೀ ರಾಮು ನಾಯಕ್ ಅರಳಹಳ್ಳಿ, ಶ್ರೀ ಮಲ್ಲಿಕಾರ್ಜುನ್ ಸತ್ಯಂಪೇಟೆ ಹಾಗೂ ಪೂಜ್ಯ ಶ್ರೀ ವರದಾನೇಶ್ವರ ಮಹಾಸ್ವಾಮೀಜಿ ಮಾತನಾಡಿದರು. ಅನೇಕ ರೈತ ಪರ ಸಂಘಟನೆಯ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಸಹ ಮಾತನಾಡಿದರು. ಅತ್ಯಂತ ದುಃಖದ ವಿಷಯ. ಹೀಗಾಗಿ ತಾವು ಏನು ಇವತ್ತು ಒಂದು ಮುಖಂಡಗಳಿಗೆ ಎಲ್ಲರಿಗೆ ವಂದಿಸಿ ಪ್ರತಿಭಟನೆಯಲ್ಲಿ ಮುಂದೆ ಮುಕ್ತಗೊಳ್ಳುತ್ತೇವೆ. ಜೈ ಭಾರತ್ ಮತ್ತು ಜೈ ವಂದೇ ಭಾರತ್. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ಒಂದು ರೈತ ಪರ ಹೋರಾಟಗಾರರು, ರೈತ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಟ್ಟಡ ಕಾರ್ಮಿಕ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಯುವಕರು ಹಾಗೂ ಸುತ್ತಮುತ್ತ ಗ್ರಾಮಸ್ಥ ಚಿಂತನೆ ಶಾಂಪೂರ್, ಬಂಡೋಳಿ, ನಿಂಗಡಳ್ಳಿ, ಹುಣಸಿಮಳೆ ಎಲ್ಲ ಗ್ರಾಮ, ಹಳ್ಳಳ್ಳಿ, ದೇವಪುರ, ಅಕ್ಕಿರ ಗ್ರಾಮದ ಎಲ್ಲ ಮುಖಂಡರಿಗೂ ವಂದಿಸುತ್ತಾ ಅದೇ ರೀತಿ ನಮ್ಮ ಇಲ್ಲಿವರೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸುತ್ತಕ್ಕಂಥ ಮಾನ್ಯ ಜಾವೇದ್ ಇಮಾನ್ದಾರ್, ಮಾನ್ಯ ಡಿವೈಎಸ್ಪಿ ಸಾಹೇಬರು, ಉಪವಿಭಾಗ ಸುರಪುರ ಅವರಿಗೂ ಹಾಗೂ ಮಾನ್ಯ PI ಸಾಹೇಬರು, ಪೊಲೀಸ್ ಠಾಣೆ ಸುರಪುರ ಉಮೇಶ್ ನಾಯಕ್ ಸರ್ ಅವರಿಗೂ ಹಾಗೂ ಈ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಶರಣಪ್ಪ PSI ಸಾಹೇಬರು, ಕೃಷ್ಣ ಸುಬೇದಾರ್ PSI ಸಾಹೇಬರು ಹಾಗೂ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೂ, ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸುತ್ತಾ ನಮಗೆಲ್ಲ ಸಹಕಾರ ಮತ್ತು ಬಂದೋಬಸ್ತನ್ನು ಒದಗಿಸಿದರೆ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ರಸ್ತೆ ಆದಷ್ಟು ಬೇಗನೆ ನೆರವೇರಲಿ. ಎಲ್ಲ ಯಾವುದೇ ರೀತಿಯ ಅನಾಹುತ ಆಗದಂತೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಈ ಒಂದು ನಮಗೆ ನ್ಯಾಯ ಒದಗಿಸಿ ರಸ್ತೆಯನ್ನು ಮಾಡಬೇಕು. ಅಕಸ್ಮಾತ್ ಇದಕ್ಕೆ ಏನಾದರೂ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ದೊಡ್ಡ ಮಟ್ಟದ ಒಂದು ರಸ್ತಾ ರೋಕ ಚಳವಳಿಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನಾಡುತ್ತಾ ಎಲ್ಲರಿಗೂ ಅಭಿನಂದಿಸುತ್ತಾ ಇಲ್ಲಿಗೆ ಈ ಒಂದು ಪ್ರತಿಭಟನೆ ರಸ್ತಾ ರೋಕ ಚಳವಳಿಯನ್ನು ಮುಕ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಭಾರತ ಮಾತೆ.